ನಿಮ್ಮ ಅಡುಗೆ ಮನೆ ಇದೆಯಲ್ಲ, ಅದರಲ್ಲಿ ಕುಡಿಯುವುದಕ್ಕೋಸ್ಕರ ಕೊಡದಲ್ಲಿ ನೀರಿಟ್ಟಿದ್ದೀರಿ, ಆದ್ರೆ ಕೊಡ ತೂತಾಗಿ ಎಲ್ಲಾ ನೀರು ಹರಿದೋಗಿದೆ. ನೀವು ಎಷ್ಟು ನೀರು ತುಂಬಿಸಿದ್ರು ಕೂಡ ಅಲ್ಲಿ ಉಳಿತಾ ಇಲ್ಲ. ಇವತ್ತು ಆ ಕೊಡದ ತೂತು ಮುಚ್ಚುವ ಬಗೆಯನ್ನ ನಾನು ಇಲ್ಲಿ ತಿಳಿಸೋನಿದ್ದೇನೆ, ಕೇಳಿ. ಆ ಕೊಡ ಪುಣ್ಯದ ಕೊಡ. ತುಂಬಿಸುವ ನೀರು ನಿತ್ಯವೂ ನಾವು ಕಷ್ಟಪಟ್ಟು ಮಾಡುವ ಸಾಧನೆ ಎಂಬ ಪುಣ್ಯ. ಆದರೆ ಆಡಂಬರದ ಬದುಕಿನಿಂದ ಸಂಪಾದಿಸಿದ ಎಲ್ಲ ಪುಣ್ಯವು ಸೋರಿ ಹೋಗ್ತಾ ಇದೆ. ಅದಕ್ಕಾಗಿ ನಾವು ಆಡಂಬರದ ಬದುಕನ್ನ ಬಿಡಬೇಕು. ಆಡಂಬರದ ಬದುಕು ಬಿಡುವುದು ಅಷ್ಟು ಸುಲಭ ಅಲ್ಲ. ಮೊದಲು ಆಡಂಬರ ವ್ಯಕ್ತಿಗಳ ಸಹವಾಸವನ್ನ ಬಿಡಬೇಕು. ನಾವು ಯಾವ ವ್ಯಕ್ತಿಯನ್ನ ಇಷ್ಟಪಡ್ತೀವೋ ಆ ವ್ಯಕ್ತಿ ನಿರಾಡಂಬರದ ಜೀವನವನ್ನ ಸಾಗಿಸ್ತಾ ಇರಬೇಕು. ಅಂಥ ವ್ಯಕ್ತಿಗಳ ಸಹವಾಸವನ್ನೇ ನಾವು ಮಾಡಬೇಕು. ಇಲ್ಲದೇನೆ ಇದ್ರೆ ನಮ್ಮ ಜೀವನದಲ್ಲೂ ನಮಗೆ ಗೊತ್ತಾಗದಂತೆ ಆಡಂಬರದ ವರ್ತನೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ನಿರಾಡಂಬರ ಜೀವನಕ್ಕೆ ಬೇಕಾದ ಮೊದಲ ಗುಣವೇ ಅಹಂಕಾರ ಪರಿತ್ಯಾಗ. ನಾನು ನನ್ನದು ಎಂಬ ಭಾವ ಅಂತರಾಳದಲ್ಲಿ ಮತ್ತು ಬಹಿರಂಗದಲ್ಲಿ ಸರ್ವಥಾ ಇರಬಾರದು. ಇದು ಮೊದಲನೆಯ ಅಂಶ. ಯಾವ ವ್ಯಕ್ತಿ ತಾನು ಮಾಡುವ ಎಲ್ಲ ಸಾಧನೆಯನ್ನ ವಿನಾಕಾರಣ ಇನ್ನೊಬ್ಬರ ಬಳಿ ಹೇಳ್ತಾನೇ ಇರ್ತಾನೋ ಅವನ ಅಕೌಂಟು ಶೂನ್ಯ. ಅವನಲ್ಲಿ ಯಾವ ಪುಣ್ಯವೂ ಉಳಿಯೋದಿಲ್ಲ, ಎಲ್ಲವೂ ಕೂಡ ಸೋರಿ ಹೋಗಿರುತ್ತೆ. ಒಬ್ಬ ಶ್ರೀಮಂತ ತನ್ನ ಬಳಿ ಇರುವ ಎಲ್ಲ ದುಡ್ಡು, ಬಂಗಾರ ಇವೆಲ್ಲವನ್ನೂ ಕೂಡ ಪಬ್ಲಿಕ್ ಅಲ್ಲಿ ಮನೆ ಮುಂದೆ ಇಟ್ಕೊಂಡು ಕೂತ್ರೆ ಅವನಲ್ಲಿ ದುಡ್ಡು, ಆ ಧನ ಕನಕಗಳು ಉಳಿಲಿಕ್ಕೆ ಸಾಧ್ಯವ? ಹಾಗೆ ಈ ಅಧ್ಯಾತ್ಮ ಸಂಪತ್ತು ಕೂಡ ಅದರಂತೆ. ಯಾರ ಬಳಿಯೂ ಇದನ್ನು ನಾವು ತೋರಿಸಿಕೊಳ್ಬಾರದು, ಹಾಗೂ ಯಾರ ಬಳಿಯೂ ಕೂಡ ಇದನ್ನು ವಿನಾಕಾರಣ ಹೇಳಲಿಕ್ಕೆ ಪ್ರಾರಂಭ ಮಾಡಬಾರದು. ಆಗ ನಾವು ಮಾಡಿದ ಎಲ್ಲ ಸಂಪತ್ತು ಕೂಡ ನಷ್ಟ ಆಗ್ತಾ ಹೋಗುತ್ತೆ. ನಿಮಗಿನ್ನೂ ಈ ವಿಷಯ ಗೊತ್ತಿದೆಯೋ ಇಲ್ವೋ, ಯಾರಾದರೂ ಒಂದು ದೇವಸ್ಥಾನಕ್ಕೆ ಫ್ಯಾನ್ ದಾನ ಮಾಡಿದ್ರೆ ಆ ಫ್ಯಾನ್ ರೆಕ್ಕೆ ಮೂರೂ ಕಡೆ ತಮ್ಮ ಹೆಸರು, ತಮ್ಮ ಫ್ಯಾಮಿಲಿ ಹೆಸರು ಇವುಗಳನ್ನ ಬರೆಸಿ ದಾನ ಮಾಡ್ತಾರೆ. ಇದು ತುಂಬಾ ತಪ್ಪು, ಹೀಗೆ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಇಲ್ಲಿ. ಯಾಕೆ ಅಂದ್ರೆ ಮೊದಲು ಇದೆಲ್ಲವೂ ಕೂಡ ಬೇಕು. ತಾವು ದಾನ ಮಾಡಿದಾಗ ಅದನ್ನ ಹೇಳಿಕೊಂಡ್ರೆ 10 ಜನ ಹೊಗಳುತ್ತಾರೆ. ಆಗ ದಾನ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ಒಂದು ಮಗು ಏಕಾದಶಿ ಉಪವಾಸ ಮಾಡಿದ್ರೆ ಆ ಮಗು ಎಲ್ಲರ ಬಳಿ ಹೇಳ್ಕೊಳ್ಳುತ್ತೆ. ಅವಾಗ ಎಲ್ಲರೂ ಕೂಡ ಅದನ್ನ ಪ್ರಶಂಸೆ ಮಾಡ್ತಾರೆ. ಮುಂದಿನ ಬಾರಿ ಏಕಾದಶಿಯಿಂದ ಆ ಮಗು ಬಿಡದೆ ಉಪವಾಸವನ್ನ ಪ್ರಾರಂಭ ಮಾಡುತ್ತೆ. ಆದರೆ ಆ ಮಗು 20 ವರ್ಷ 30 ವರ್ಷದಷ್ಟು ವಯಸ್ಸಾದಾಗಲೂ ನಾನು ಏಕಾದಶಿ ಉಪವಾಸ ಮಾಡ್ತೀನಿ ಅಂತ ಎಲ್ಲರ ಬಳಿ ಹೇಳಿಕೊಂಡ್ರೆ ಹೇಗೆ ಹಾಸ್ಯಾಸ್ಪದ ಆಗುತ್ತೋ, ಅಥವಾ ಏಕಾದಶಿ ಉಪವಾಸದಿಂದ ಪ್ರಾಪ್ತವಾಗುವ ಎಲ್ಲ ಪುಣ್ಯವನ್ನು ಆ ಮಗು ಹೇಗೆ ಕಳೆದುಕೊಳ್ಳುತ್ತೋ ಅದರಂತೆ ನಮ್ಮ ಪರಿಸ್ಥಿತಿಯೂ ಕೂಡ ಉಂಟಾಗುತ್ತೆ. ಪ್ರಾರಂಭದ ಹಂತದಲ್ಲಿ ಹೌದು ಬೇಕು, ಅನಂತರದ ಮುಂದಿನ ಸ್ತರಗಳಲ್ಲಿ ನಾವು ಅದೆಲ್ಲವನ್ನು ಕೂಡ ಪರಿತ್ಯಾಗ ಮಾಡ್ತಾ ಹೋಗಬೇಕು. ಇಲ್ಲಿಯ ತನಕ ಹೇಳಿದ್ದರಲ್ಲಿ 3 ಅಂಶ ಗಮನಿಸಿ. ಪಾಯಿಂಟ್ ನಂಬರ್ 1, ಅಹಂಕಾರ ಮಮಕಾರಗಳನ್ನು ಮೊದಲು ಬಿಡಬೇಕು. ಪಾಯಿಂಟ್ ನಂಬರ್ 2, ಆಡಂಬರ ವ್ಯಕ್ತಿಗಳ ಸಹವಾಸವನ್ನು ಪರಿತ್ಯಾಗ ಮಾಡಬೇಕು. ಪಾಯಿಂಟ್ ನಂಬರ್ 3, ನಿಮ್ಮ ಸಾಧನೆಯನ್ನು ವಿನಾಕಾರಣ ಯಾರ ಬಳಿಯೂ ಕೂಡ ಹೇಳಿಕೊಳ್ಳಬಾರದು. ಈ 3 ಅಂಶಗಳನ್ನು ಪ್ರಾರಂಭದಲ್ಲಿ ನೀವು ಅಭ್ಯಾಸ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಸಾಧನೆ ಅಂತರಂಗದಲ್ಲಿ ನಿರಂತರ ನಡೀತಾನೇ ಇರಲಿ. ಯಾರ ಹತ್ರನೂ ಅದನ್ನು ಹೇಳಿಕೊಳ್ಳಿಕ್ಕೆ ಹೋಗಬೇಡಿ. ದೇವರಿಗೆ ಮಾತ್ರ ಗೊತ್ತಿರಲಿ, ನಿಮ್ಮ ಆತ್ಮನಿಗೆ ಮಾತ್ರ ಗೊತ್ತಿರಲಿ. ನಿಮ್ಮ ಕುಟುಂಬದವರಿಗೂ ಕೂಡ ಅದನ್ನು ಹೇಳಿಕೊಳ್ಳಬೇಡಿ. ಇದರಿಂದ ನೀವು ಬಹು ಬೇಗ ಸಿದ್ಧಿ ಪುರುಷರಾಗ್ತೀರಿ. ಹಾಗೂ ನಿಮ್ಮ ಸಿದ್ಧಿಗಳನ್ನು ಕೂಡ ಬೇಗನೆ ಇನ್ನೊಬ್ಬರ ಬಳಿ ಬಿಟ್ಟು ಕೊಡಬೇಡಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇನ್ನೊಮ್ಮೆ ತಿಳಿಯೋಣ ಎಂಬುದಾಗಿ ಹೇಳ್ತಾ, ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ವಾಸ ಮಾಡುವ ವೈ ಸವಿತಾ ಇವರು ಮಿಸ್ಟರ್ ರಮೇಶ್ ಅವರ ಪತ್ನಿಯಾಗಿದ್ದಾರೆ. 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ. ಹಾಗೂ ನಿರಾಡಂಬರ ಜೀವನದಿಂದ ತಮ್ಮ ಸಾಧನೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಇವರು ಈಗ ತಮ್ಮ ಲೇಖನದ ಅನುಭವವನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ನಾನು ರಾಮಲೇಖನ ಪುಸ್ತಕವನ್ನು ಯೂಟ್ಯೂಬ್ನಲ್ಲಿ ನೋಡಿ ನಾನು ಬರೀಬೇಕು ಅಂದ್ಕೊಂಡು ತರಿಸ್ಕೊಂಡೆ. ಅದು ನಾವು ಮನೇಲಿ ಎಲ್ಲರೂ ರಾಯರ ಭಕ್ತರು. ಚಿಕ್ಕ ವಯಸ್ಸಿಂದ ನಾವು ರಾಯರ ದೇವಸ್ಥಾನಕ್ಕೆ, ರಾಯರ ಮಂದಿರಕ್ಕೆ ಹೋಗಿ ಬರ್ತಾ ಇದ್ವಿ. ಈ ರಾಮಲೇಖನ ನಾನು ಬರೀಬೇಕು ಅಂತ ನನಗೂ ಮನಸ್ಸಾಗಿ ಜುಲೈ 11ರಿಂದ ಅಕ್ಟೋಬರ್ ಅಷ್ಟೊತ್ತಿಗೆ ದಿನಕ್ಕೆ 1,000 ಅಂತೆ ಬರೆದು ಮುಗಿಸಿದ್ದೀನಿ. ನನಗೆ ಆಗುತ್ತಾ ಇಲ್ಲವೋ ಅನ್ನೋ ಭಯ ಇತ್ತು. ಯಾಕೆಂದರೆ ನನಗೆ ಕಣ್ಣಿನ ಸಮಸ್ಯೆ ಇದೆ ಮತ್ತು ನನಗೆ ಬ್ಯಾಕ್ ಪೇಯ್ನ್ ಸಮಸ್ಯೆ ಇದೆ. ನಾನು ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆದರೂ ಪ್ರಯತ್ನ ಮಾಡಿ ನಾನು ಬರೀಬೇಕು ಅಂತ ಅಂದ್ಕೊಂಡು ತರಿಸ್ಕೊಂಡೆ. ಆಯಿತು ಬರೆಯೋಕ್ಕೆ. ಇದೆಲ್ಲ
ರಾಯರ ಕೃಪೆಯಿಂದ ಆಗಿದ್ದು. ನಮಸ್ಕಾರ. ಇಲ್ಲಿಯ ತನಕ ತಾವು ಕೇಳಿದಂತೆ ವೈ ಸವಿತಾ ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನಮ್ಮ ಸಂಸ್ಥೆಯಿಂದ ವೈ ಸವಿತಾ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ನೀವು ಕೂಡ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ. ಗುರುರಾಯರ ಕೃಪೆಗೆ ಪಾತ್ರರಾಗಿರಿ. ಸಾಧನೆಯ ತಪೋಭೂಮಿ ಎಂದು ಪ್ರಸಿದ್ಧರಾಗಿರಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಃಸ್ವರತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ